ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಆರಾಮದಿರಿ ಅಂದ್ಕೊಂಡೇನ್ರಿ. ನೋಡಿ ವೀಕ್ಷಕರೇ, ಇವತ್ತು ನಮ್ಗೆ ಒಂಥರ ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಇವತ್ತು ನೋಡಿರಿ, ನಮ್ಗೆ ತಾಯಿ ಯಲ್ಲಮ್ಮ ದೇವಿಯ ಒಂದು ಜಗ ನಮ್ಮ ಮನೆಗೆ ಬಂದೈತೆ ನೋಡ್ರಿ. ಇಲ್ಲಿ ತುಂಬ ಆಶ್ಚರ್ಯ ಆತ್ರಿ. ಯಲ್ಲಮ್ಮ ದೇವಿ ನಮ್ಮ ಮನೆ ಕಡೆ ಬಂದ ಮೇಲೆ ನಮ್ಗೆ ಭಾಳ ಖುಷಿ ಆಯಿತು. ಅಮ್ಮ ಇವತ್ತು ಬರ್ತಾಳಂತ ನಮಗೆ ಗೊತ್ತಿದ್ದಿಲ್ಲರಿ. ಗೊತ್ತಿತ್ತಪ್ಪ ಅಂದ್ರೆ ನಾವು ಬೇಗ ರೆಡಿಯಾಗಿ ಸಿದ್ಧತೆಯನ್ನು ಮಾಡ್ಕೋತಿದ್ವಿ. ಅಮ್ಮ ಅವಸರದಲ್ಲಿ ಹೇಳಾರ್ದ ಬಂದು ನಮ್ಮ ಮನೆಗೆ ಬಂದುಬಿಟ್ಟಿದ್ದಾಳೆ ನೋಡ್ರಿ. ಇಲ್ಲಿ ನಮ್ಮ ಮನೆ ಏನಾಗೈತೆ ರೀ, ಈಗ ನಮ್ಮ ಮನೆ ಬಾಗಿಲು ತುಂಬಾ ಚಿಕ್ಕದೈತೆ ರೀ. ಚಿಕ್ಕದೇವ್ರು ಇದರಿಂದ ಈ ಒಂದು ಅಮ್ಮನ ದೊಡ್ಡ ಜಾಗ ನಮ್ಮ ಮನೆ ಒಳಗೆ ಕರ್ಕೊಂಡು ಹೋಗೋಕೆ ಆಗೋದಿಲ್ಲ. ಹೀಗಾಗಿ ನಮ್ಮದು ಒಂದು ಸ್ವಂತ ಬಟ್ಟೆ ಅಂಗಡಿ ಐತ್ರಿ. ಇದು ನಮ್ಮದು ಸ್ವಂತ ಅಂಗಡಿ ಇದು. ಹೀಗಾಗಿ ನಮ್ಮ ಒಂದು ಅಂಗಡಿ ಕಟ್ಟಿ ಮುಂದೆನ ಪ್ರತಿ ವರ್ಷವೂ ಇಲ್ಲೇ ಕುಂದಿರ್ತಾಳೆ ಅಮ್ಮ. ಒಳಗಡೆ ಬರೋಕ್ಕಾಗೋದಿಲ್ಲ ಅಂಥೇಳಿ ಇಲ್ಲೇ ನಮ್ಮ ಅಂಗಡಿ ಮುಂದೆ ಅಂಗಡಿ ಕಟ್ಟೆಯ ಮೇಲೆ ಕುಂತು ನಮಗೆ ದರ್ಶನವನ್ನು ಕೊಟ್ಟು ಹೋಗ್ತಾಳೆ. ಪ್ರತಿ ವರ್ಷವೂ ನಾವು ಹೊಸ್ತಿಲು ಹುಣ್ಣಿಮೆಗೆ ಸವದತ್ತಿ ಯಲ್ಲಮ್ಮಗೆ ಬಂಡಿಯನ್ನು ತೊಗೊಂಡು ಹೋಗ್ತೀವಿ ರೀ. ಆವಾಗ ಈ ಮುದೋಳು ಜಗ ರೀ ಇದು. ನಮ್ಮ ಮುದೋಳು ಊರಿನ ಒಂದು ಅಮ್ಮನ ಜಗ ರೀ ಇದು. ಈ ಜಗ ಮತ್ತು ನಾವು ಎಲ್ಲರೂ ಎತ್ತ ಬಂಡಿಯನ್ನು ತೊಗೊಂಡು ಸವದತ್ತಿಗೆ ಹೋಗ್ತೀವಿ. ಆ ಸವದತ್ತಿಗೆ ಹೋಗಿ ಬಂದಮೇಲೆ ಅಮ್ಮ ಒಂದಿನ ಬಂದು ಎಲ್ಲರ ಮನೆಗೆ ಬಂದು ಭೇಟಿಯನ್ನು ಕೊಟ್ಟು ದರ್ಶನವನ್ನು ಕೊಟ್ಟು ಹೋಗ್ತಾಳೆ ಭಕ್ತರಿಗೆ. ಹಂಗೆ ಇವತ್ತು ನಮ್ಮ ಮನೆಗೆ ಬಂದುಬಿಟ್ಟಿದ್ದಾಳೆ ನೋಡ್ರಿ. ನಾವು ಕೂಡ ಇಲ್ಲೇ ಬಟ್ಟೆಯನ್ನು ತೊಳಿತಿದ್ವಿ, ನೀರು ಬಂದಿದ್ದು. ಹೀಗಾಗಿ ಬಟ್ಟೆಯನ್ನು ತೊಳೆಯಾಕತ್ತಿದ್ದೆ. ಆವಾಗ ಅಮ್ಮ ಬಂದಳು. ಮತ್ತು ಅವನ್ನೆಲ್ಲ ಬಡ ಎಲ್ಲ ಸೈಡ್ ತೆಗೆದಿಟ್ಟು ಅಮ್ಮನನ್ನು ನಮ್ಮ ಅಂಗಡಿ ಕಟ್ಟೆ ಮೇಲೆ ಸ್ವಾಗತವನ್ನು ಮಾಡ್ಕೊಂಡಿವ್ರಿ ನೋಡ್ರಿ. ಇಲ್ಲಿ ಪ್ರತಿ ವರ್ಷನೂ ಅಮ್ಮ ಇಲ್ಲಿ ನಮ್ಮ ಅಂಗಡಿ ಒಂದು ಕಟ್ಟೆ ಮೇಲೆ ಕೂಡ್ತಾಳ್ರಿ. ನಾವು ಅದಕ್ಕೆ ಕಂಬಳಿಯನ್ನು ತೊಗೊಂಡು ಅದರೊಳಗೆ ಅಕ್ಕಿ ಹಾಕಿ ಕಂಬಳಿ ಹಾಯಿಸ್ಬಿಟ್ಟು ಕಂಬಳಿ ಮೇಲೆ ಅಮ್ಮನ ಒಂದು ಜಗವನ್ನು ಇಳಿಸ್ಕೊಂಡು ನಾವು ಪೂಜೆಯನ್ನು ಮಾಡ್ತೀವಿ. ಅವರು ಕೂಡ ಮಂಗಳಾರತಿಯನ್ನು ಮಾಡ್ತಾರೆ. ಮತ್ತು ಇಲ್ಲಿ ಅಮ್ಮನ ಸೇವಕರದಾರ ನೋಡ್ರಿ. ಇವರಿಗೆ ಜೋಗ್ತಿಯರ್ ಅಂತೇಳಿ ಕರೀತಾರೆ. ಇವರು ನಿರಂತರವಾಗಿ ಅಮ್ಮನ ಸೇವೆಯನ್ನು ಮಾಡ್ತಾ ಅಮ್ಮನ ಜೊತೆಗೆ ಇರ್ತಾರೆ. ಹೀಗಾಗಿ ಇವರು ತುಂಬ ಅದ್ಭುತವಾದಂಥ ಕಲಾವಿದರು. ಇವರು ಅಮ್ಮನ ಮೇಲೆ ಚೌಡಿಕಿ ಪದಗಳನ್ನು ಹಾಡ್ತಾರೆ, ಜಾನಪದ ಹಾಡುಗಳನ್ನು ಹಾಡ್ತಾರೆ. ತುಂಬ ಅದ್ಭುತವಾದಂಥ ಕಲಾವಿದರು, ಭಾಳ ಚೆನ್ನಾಗಿ ಹಾಡ್ತಾರೆ. ಪಾಪ ಇವ್ರಿಗೂ ಕೂಡ ನೋಡಿ ನಮಗೆ ಯಾವುದೇ ರೀತಿ ವ್ಯವಸ್ಥೆ ಮಾಡೋಕ್ಕಾಗಲಿಲ್ಲ. ಭಾಳ ಅವಸರ ಮಾಡಾಕತ್ರ. ಅವಸರಾಗಣ ಅವ್ರು ಏನು ಮಾಡಿದ್ರು, ಬಡ ಅಲ್ಲೇ ನೆಲದ ಮೇಲೆ ಕುಂತು ಅಮ್ಮನ ಒಂದು ಜಗದ ಮುಂದೆ ಕುಂತು ಹಾಡ್ಲಿಕ್ಕೆ ಹತ್ಬಿಟ್ರಿ ಅವರು. ಹೀಗಾಗಿ ನಾನು ಅಲ್ಲೇ ನಿಂತ ವಿಡಿಯೋ ಮಾಡ್ಕೊಂಡೇನಿ ರೀ. ನಿಮಗೊಂದು ಸರಿ ಈ ಅಮ್ಮನ ಜಗ ಮತ್ತು ಇಲ್ಲವನ್ನು ತೋರಿಸ್ಬೇಕು ಅಂಥೇಳಿ ನಾನು ವಿಡಿಯೋ ಮಾಡ್ಕೊಂಡೀನಿ. ನಮ್ಮ ಮನೆ ಮುಂದೆ ಮೆಟ್ಲದಾವೆ ರೀ, ಸಣ್ಣ ಸಣ್ಣ ಮೆಟ್ಲದಾವೆ. ಮತ್ತು ಸೈಡ್ ಅಂಗಡಿ ಅದಾವೆ. ಅವ್ರೇನು ಮಾಡ್ತಿದ್ರು, ಅಂಗಡಿ ಒಂದು ಮೆಟ್ಟಲ ಮೇಲೆ ಕುಂತು ನಮ್ಮ ಕಟ್ಟೆ ಮೇಲೆ ಕುಂತು ಅವರು ಹಾಡ್ತಿದ್ರು. ಇವತ್ತು ನೀರು ಬಂದಿದ್ವಿ ರೀ. ನಾನು ಕೂಡ ಪೈಪ್ ಹಚ್ಕೊಂಡು ಒಗ್ಯಾನ್ ಮಾಡ್ತಾಯಿದ್ದೆ. ಹೀಗಾಗಿ ಎಲ್ಲ ಕಟ್ಟೆ ಎಲ್ಲ ಹಸಿಯಾಗಿತ್ತು. ಅವ್ರು ಏನು ಮಾಡಿದರು, ಬಡ ಅಲ್ಲೇ ಅಮ್ಮನ ಮುಂದೆ ಕುಂತು ಅಲ್ಲೇ ಹಾಡ್ಲಿಕ್ಕೆ ಹತ್ಬಿಟ್ರಿ. ಇಲ್ಲಾಂದ್ರೆ ಅವರು ಈ ಸೈಡ್ ಕಟ್ಟೆ ಮೇಲೆ ಕುಂತು ಹಾಡ್ತಿದ್ರು. ಪಾಪ ಅವ್ರಿಗೆ ಒಂದು ಸರಿ ಹಾಡಿದ್ರಿ. ನಾನು ಚಹಾ ಮಾಡ್ಕೊಂಬರ್ಬೇಕಂತ ಒಳಗಡೆ ಹೋದಾಗ ಚಹಾ ಮಾಡ್ಕೊಂಬರುವಷ್ಟರಲ್ಲಿ ಅವ್ರು ಒಂದು ಸರಿ ಹಾಡಿದರು. ನಾ ಪಾಪ ಇನ್ನೂ ಒಂದು ಸರಿ ವಿಡಿಯೋ ಮಾಡ್ತೀನಿ ನಾನು. ಅವರು ಅಲ್ಲೇ ಅಮ್ಮನ ಮುಂದೆ ಕೂತು ಮತ್ತೆ ಎರಡನೇ ಸರಿ ಹಾಡ್ಲಿಕ್ಕತ್ತರಿ. ಅವರು ತುಂಬ ಒಳ್ಳೆಯ ಸೇವಕರಿ. ಅಮ್ಮನ ಸೇವೆಯನ್ನು ಭಾಳ ಚಲೋ ಮಾಡ್ತಾರೆ. ಏನಂತಾರೆ ಅಂದರೆ, ನಾವು ಎಲ್ಲಿ ಕುಂತೀವಿ ಅನ್ನೋದು ಮುಖ್ಯ ಅಲ್ಲ, ನಾವು ಎಲ್ಲೇ ಇದ್ದರೂ ಅಮ್ಮನ ಸೇವೆ ಮಾಡೋದು ಅಷ್ಟೇ ನಮ್ಮ ಮುಖ್ಯವಾದದ್ದು. ಅಮ್ಮನ ಸೇವೆ ಬಿಟ್ಟು ನಮಗೆ ಜಾಗ ಮುಖ್ಯ ಅಲ್ಲ ಅಂತ ಹೇಳ್ತಾರೆ. ನಿಜವಾಗ್ಲೂ ಇದು ಒಂದು ಅವರ ಸರಳತೆ ಗುಣ ರೀ. ಇದು ಒಂದು ಅವ್ರ ದೊಡ್ಡ ಗುಣ ಇದು. ಈ ಒಂದು ಅವ್ರ ಗುಣಕ್ಕೆ ನಾನು ತುಂಬ ಗೌರವವನ್ನು ಕೊಡ್ತೀನಿ. ಭಾಳ ಚಂದ ಹಾಡಿದಾರ್ರಿ ಅವರು. ನಾ ಇಲ್ಲಿ ಅವ್ರ ಹಾಡಿದಂಥ ಸೌಂಡನ್ನು ಇಲ್ಲ ಮ್ಯೂಟ್ ಮಾಡೀನಿ ರೀ. ಯಾಕಪ್ಪ ಅಂದರೆ ಇಲ್ಲಿ ಬ್ಯಾಕ್ಗ್ರೌಂಡ್ ಜಾಸ್ತಿ ವಾಹನಗಳು ಓಡಾಡೋದ್ರಿಂದ ಆ ವಿಡಿಯೋದಾಗ ಬರೀ ವಾಹನಗಳ ಸೌಂಡ್ ಜಾಸ್ತಿ ಐತ್ರಿ. ಹೀಗಾಗಿ ಅಲ್ಲಿ ಸೌಂಡ್ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಚಾನಲ್ಗೆ ತೊಂದರೆ ಆಕತ್ತೆ ಅಂತ ಹೇಳಿಬಿಟ್ಟು ಒಂದು ಸೌಂಡನ್ನು ತೆಗ್ದೀನಿ. ನಂತರ ನೋಡ್ರಿ, ಇಲ್ಲಿ ಅಮ್ಮನ ಒಂದು ಜಗಕ್ಕೆ ದೃಷ್ಟಿಯನ್ನು ತೆಗೆದ್ರಿ. ಅಮ್ಮಗೆ ನೆದರಾಗಿರ್ತೈತೆ ಅಂತೇಳಿ ದೃಷ್ಟಿಯನ್ನು ತೆಗೆದ್ರು. ನಮ್ಮ ಅಂಗಡಿ ಅಂತ ಅಷ್ಟೇ ಅಲ್ರಿ, ಇಲ್ಲಿ ಆಜು ಬಾಜು ಅಂಗಡಿ ಇರ್ತಾರಲ್ರಿ, ಎಲ್ಲ ಅಂಗಡಿಯನ್ನವರು ಅಮ್ಮನಿಗೆ ತಮಗೆ ಎಷ್ಟು ಆಕತ್ತೋ ಅಷ್ಟು ಕಾಣಿಕೆಯನ್ನು ಕೊಡ್ತಾರೆ. ಮತ್ತು ಆಜು ಬಾಜು ಮನೆಯವರು ಸಹಿತ ದವಸ ಧಾನ್ಯಗಳನ್ನು ತಮ್ಮಂತೇಳಿ ಏನಿರ್ತದೋ ಅದನ್ನು ಅಮ್ಮನಿಗೆ ಬಂದು ನೀಡ್ತಾರೆ. ಮತ್ತು ನಾವು ಕೂಡ ನಮ್ಮ ಮನೆಯಲ್ಲಿ ಬೆಳೆದಂಥ ಜೋಳ ಆಗಲಿ, ಗೋಧಿ, ಗೊಂಜಾಳ ಏನೇ ಇರಲಿ ಅಮ್ಮನಿಗೆ ಕೊಟ್ಟು ನಮ್ಮ ಒಂದು ಸೇವೆಯನ್ನು ಸಲ್ಲಿಸ್ತೀವಿ ಅಮ್ಮಗೆ. ನೋಡ್ರಿ, ಇಲ್ಲಿ ಅಮ್ಮನಿಗೆಲ್ಲ ಪೂಜೆ ಆಯಿತು ಮತ್ತು ಮಂಗಳಾರತಿ ಕೂಡ ಮಾಡಿದರು. ಮತ್ತು ನಮ್ಮಂತೇಳಿ ಏನಿದೆಯೋ ಅದನ್ನು ಕಾಣಿಕೆಯನ್ನು ಕೊಟ್ವಿ. ಈಗ ಅಮ್ಮಗೆ ಏನಾಯ್ತು, ಹೊರಡುವಂಥ ಸಮಯ ಆಯಿತು. ಈಗ ಅಮ್ಮನ ನಾವು ಕಳಿಸ್ಕೊಡ್ಬೇಕು. ನಂತರ ನೋಡ್ರಿ, ಇಲ್ಲೇ ನಮ್ಮವಿ ಮತ್ತು ಅವ್ರ ಅಜ್ಜಿ ಇಬ್ಬರು ಕೂಡಿ ಅಮ್ಮನನ್ನು ಒಂದು ಕೈಯಲ್ಲಿ ಹಿಡಿದು ಮೇಲಕ್ಕೆ ಎಬ್ಬಿಸಿ ಅಮ್ಮನನ್ನು ಕಳಿಸಿದ್ರು ನೋಡ್ರಿ. ನಾ ಬಟ್ಟೆ ಒಗೆದಿನ ಅಂಥೇಳಿ ಅಮ್ಮನನ್ನು ಹಿಡಿಯೋಕೆ ಹೋಗಲಿಲ್ಲ. ನಮ್ಮ ಅವಿನ ಎತ್ತೇಳು. ಅಮ್ಮ ವಾಪಸ್ ಹೋಗಬೇಕಾದ್ರೂ ನಮಗೆ ವಾಪಸ್ ಮುಖವನ್ನು ತೋರಿಸಿ ನಮಗೆ ಮತ್ತೊಮ್ಮೆ ದರ್ಶನವನ್ನು ಕೊಟ್ಟು ಅಮ್ಮ ಹೋಗಿ ಬರ್ತೀನಿ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟು ಮುಂದಕ್ಕೆ ಹೋದ್ರು ನೋಡ್ರಿ.
ಹಾಗಾದರೆ ವೀಕ್ಷಕರು ಈ ಒಂದು ಅಮ್ಮನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿರಿ ಅಂತ ಹೇಳ್ತಾ, ಹಾಗಾದರೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ರೀ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.